ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಸುಶಾ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇದು ಸಂಡೇ ದಿನದ ವ್ಲಾಗ್ ಆಗಿರುತ್ತೆ. ಸಂಡೇ ದಿನದ ವ್ಲಾಗ್ ಯಾಕಿಷ್ಟು ಲೇಟ್ ಅಂದರೆ ವಿಡಿಯೋ ಎಡಿಟಿಂಗ್ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ತುಂಬ ಅಂದರೆ ತುಂಬ ಕೆಲಸಗಳು, ಹಬ್ಬದ ಮನೆ ಕ್ಲೀನಿಂಗ್ ಅಲ್ವಾ. ಹಾಗಾಗಿ ಸಂಡೇ ದಿನ ಏಕಾದಶಿ ಆಚರಣೆ ಇತ್ತು. ಹಾಗೆಯೇ ಸ್ವಲ್ಪ ಡಿ ಮಾರ್ಟ್ಗೆ ಹೋಗಿ ರೇಷನ್ ಸಹ ತೊಗೊಂಡು ಬರಬೇಕಿತ್ತು. ನಾನು ಯಾವತ್ತಾದ್ರೂ ಅಷ್ಟೇ ಸಂಡೇ ಇದೆ ಅಂತ ಆಗಲಿ ಅಥವಾ ಮನೆಯಲ್ಲಿ ಏನು ಕೆಲಸ ಇಲ್ಲ ಅಂತಾಗಲಿ ತುಂಬ ಅಂದರೆ ತುಂಬ ಲೇಟಾಗಿ ಎದ್ದೇಳೋದು ಏನೂ ಇಲ್ಲ. ನಾನು ಯಾವತ್ತಿಗೂ ಅಷ್ಟೇ 5 ಗಂಟೆಗೆ ಆಗಲೇ ಎದ್ದಿರ್ತೀನಿ. ಇನ್ನು ಕೆಲಸ ಇದ್ಬಿಟ್ರಂತೂ 3 ಗಂಟೆ 4 ಗಂಟೆಗೆಲ್ಲ ಕೆಲಸ ಶುರು ಮಾಡ್ಕೊಂಡಿರ್ತೀನಿ. ಇವತ್ತೇನು ಅಷ್ಟೊಂದು ಕೆಲಸ ಇರಲಿಲ್ಲ. ನೀರು ಅಂದರೆ ಸ್ವಲ್ಪ ಟ್ಯಾಂಕ್ ಕ್ಲೀನ್ ಮಾಡೋದಕ್ಕೆ ಬರ್ತಾರೆ ಅಂತ ಅಂದಿದ್ದಕ್ಕೋಸ್ಕರ 10 ಗಂಟೆ ಮೇಲೆ ನೀರಿರಲ್ಲ ಅಂತ ಹೇಳಿದ್ರಲ್ವ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಸಂಡೇನೂ ಆದರೆ ಏನಾಯಿತು ಕೆಲಸ ಮುಗಿಸೋಣ ಅಂತ ಹೇಳಿ ಬೇಗ ಎದ್ದು ಮನೆ ಕ್ಲೀನ್ ಮಾಡ್ಕೊಂಡು ಸ್ನಾನ ಮುಗಿಸಿ ಬಂದು ಹೊಸ್ಲು ಪೂಜೆ ಮಾಡ್ತಾಯಿದ್ದೀನಿ. ಏಕಾದಶಿ ಆಗಿದ್ದರಿಂದ ಅಡುಗೆ ಕೆಲಸ ಅಷ್ಟಾಗೇನು ಇರಲಿಲ್ಲ. ಅದು ಅಲ್ಲದೆ ಡಿ ಮಾರ್ಟ್ಗೆ ಹೋಗಿ ಸ್ವಲ್ಪ ರೇಷನ್ ತರೋದಿತ್ತಲ್ವ, ಅದೇ ನನಗೆ ದೊಡ್ಡ ಕೆಲಸ. ಯಾಕೆ ಅಂತಂದರೆ ಲಾಸ್ಟ್ ಟೈಮ್ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದು ಫ್ರೆಂಡ್ಸ್. 1 ಗಂಟೆ ಮೇಲೆ ಹೋಗಿದ್ವಿ. ನನಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ರೇಷನ್ ಸಿಗಲಿಲ್ಲ. ಅಲ್ಲಿ ಸ್ಟಾಕ್ ಔಟ್ ಆಗಿದೆ ಮೇಡಮ್ ಇಲ್ಲ ಅಂತ ಹೇಳಿದರು. ಹಾಗಾಗಿ ಈ ಹಬ್ಬ ಅಂತಂದರೆ ನನಗೆ ಸ್ವಲ್ಪ ಎಳ್ಳೆಲ್ಲ ಬೇಕಿತ್ತು. 2 ತಿಂಗಳು ಹೋದ್ರೂ ನನಗೆ 2 ತಿಂಗಳು ಕಪ್ಪೆಳ್ಳು ಸಿಕ್ಕೇ ಇಲ್ಲ ಫ್ರೆಂಡ್ಸ್. ಈ ಸಾರಿನೂ ಸಹ ನನಗೆ ಕಪ್ಪು ಎಳ್ಳು ಸಿಗಲಿಲ್ಲ. ಅಂದರೆ 100 ಗ್ರಾಮ್ ಪ್ಯಾಕೆಟ್ಗಳಲ್ಲಿ ಸಿಕ್ತು ಬಿಟ್ಟರೆ ಅರ್ಧ kg 1 kg ಪ್ಯಾಕೆಟಲ್ಲಿ ಇರುತ್ತಲ್ವ ಹಾಗೇನೂ ಸಿಗಲಿಲ್ಲ. ಅದು ಬಿಟ್ಟರೆ ಮಿಕ್ಕಿದ ರೇಷನ್ ಎಲ್ಲ ಚೆನ್ನಾಗಿ ಸಿಕ್ತು. ಬೆಳಗ್ಗೆ ಬೇಗನೆ ಹೋಗೋಣ ಅಂತೇಳಿ 9:30ಗೆಲ್ಲ ನಾವು ಡಿ ಮಾರ್ಟಿಗೆ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡಲಿಲ್ಲ. ಯಾಕೆ ಅಂತ ಅಂದರೆ ವೀಡಿಯೋ ಮಾಡ್ಕೋಬೇಡಿ ಮ್ಯಾಮ್, ಯಾರಾದರೂ ನಮ್ಮ ಮೇಲಿನವ್ರು ಯಾರಾದರೂ ಬಂದರೆ ಮತ್ತೆ ಬೇರೆ ವಾರ್ನ್ ಮಾಡ್ತಾರೆ ಅವರೂ ಸಹ. ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಹೇಳ್ತಾಯಿದ್ರು. ಸರಿ ಆಯಿತು ವಿಡಿಯೋ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ಮುಂಚಿತವಾಗಿಯೂ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಬಿಲ್ ಮಾಡಿಸ್ಬೇಕಾದ್ರೆ ಖಾಲಿ ಇತ್ತು ಅಂತ ವಿಡಿಯೋ ಮಾಡ್ತಾಯಿದ್ದೆ. ಅಷ್ಟೊತ್ತಿಗಾಗಲೇ ಜನ ಬರೋದಕ್ಕೆ ಶುರು ಮಾಡಿದರು. ಇನ್ನು ನನ್ನ ಮಗಳು ಇಲ್ಲಿ ನಾನು ಸಹ ರಂಗೋಲಿ ಹಾಕ್ತೀನಿ ಅಂತೇಳಿ ನನಗೆ ಫುಲ್ಲು ಕ್ವಾಟ್ಲೆ ಕೊಡ್ತಾಯಿದ್ಲು. ಅಂದರೆ ಅವಳಿಗೆ ರಂಗೋಲಿ ಬಿಡಿಸೋದು ನೀನು ಕಲಿಬೇಕಂತ ಅವ್ರ ಅಪ್ಪ ಹೇಳಿದಾರಲ್ವ. ಹಾಗಾಗಿ ಬಂದು ತಲೆ ತಿಂತಾಳೆ. ನಾನು ಸಹ ಮುದ್ದಾಡ್ಕೊಂತ ಅವಳಿಗೆ ಮುದ್ದಾಗಿ ಬೈತಾ ಜೋರು ಮಾಡ್ತಾ ಮಗನಿಗೂ ಹೇಳ್ತಾ ವೆಯ್ಟ್ ಮಾಡು ನಾನೇನಾದರೂ ಮಾಡಿಕೊಡ್ತೀನಿ ಅಂತಂದರೆ ನೈಟ್ ಟೈಮಲ್ಲಿ ಅವರು ಬೇಗ ಮಲಗಿದ್ರಲ್ವ. ಬೆಳಗ್ಗೆ ಹಶ್ವಾಗಿತ್ತೇನೋ ಅವರಿಗೆ. ಪಾಪ ಏನು ತಿಂಡಿ ಮಾಡ್ತೀಯಮ್ಮ, ಏನೂ ಮಾಡಿಲ್ವಲ್ಲ, ಪೂಜೆ ಎಷ್ಟೊತ್ತಿಗೆ ಮುಗಿಸ್ತೀಯ, ರಂಗೋಲಿ ಎಷ್ಟೊತ್ತಿಗೆ ಆಗುತ್ತೆ ಅಂತ. ಇನ್ನು ಮಗಳು ನೋಡಿ ಕೆಳಗಡೆ ಅರಿಶಿನ ಕುಂಕುಮ ಹಾಕಿ ಚೆನ್ನಾಗಿ ನೆಲಕ್ಕೆ ಹಾಕಿ ಬೆಳೆದಿದ್ದಾಯಿತು. ಒಂದು ಹೊಡೆದೆ ಪಾಪ ಬೇಜಾರಿಂದ ಬಂದು ಅವ್ರ ಅಪ್ಪನಿಗೆ ಕಂಪ್ಲೇಂಟ್ ಮಾಡ್ತಾಯಿದ್ಲು. ಇನ್ನು ನನ್ನ ಮಗ ಪೂಜೆ ಆಯಿತಾ ಇಲ್ವಾ ಅಂತ ಹೊರಗೆ ಒಳಗೆ ಓಡಾಡ್ತಿದ್ದ. ಅವನಿಗೆ ರಾಗಿ ಅಂಬಲಿ ಬೇಕಿತ್ತಂತೆ, ತರಕಾರಿ ಕಟ್ ಮಾಡಿ ರಾಗಿ ಸೂಪ್ ಥರ ಮಾಡಿಕೊಡಿ ಅಂತ ಹೇಳ್ದೆ. ನಾನು ಆಲ್ರೆಡಿ ರಾಗಿ ಅಂಬಲಿ ಮಾಡಿ ಮಜ್ಜಿಗೆ ಮಾಡಿದ್ರೆ ಆಯಿತು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ. ಇನ್ನು ಅವನು ಸಹ ಸೂಪ್ ಎಲ್ಲ ಕೇಳಿದ್ನಲ್ವ, ಅದನ್ನೇ ಸೂಫು ಅಂತ ಹೇಳಿ ನಮ್ಸಿ ಕುಡಿಸಿ ಕರ್ಕೊಂಡು ಹೋಗಿದ್ದಾಯಿತು. ಇನ್ನು ಅರಿಶಿನ ಕುಂಕುಮದ ಬಟ್ಲು ಕೊಡಪ್ಪ ಸ್ವಲ್ಪ ಅಲಂಕಾರ ಮಾಡೋಣ ಅಂತ ಹೇಳಿ ಅರಿಶಿನ ಕುಂಕುಮ ಇಸ್ಕೊಂಡು ರಂಗೋಲಿಗೆ ಸ್ವಲ್ಪ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಮಗನ ಜೊತೆ ಸ್ವಲ್ಪ ಮಾತುಕತೆ ಆಗ್ತಾಯಿದೆ. ಅವನಿಗೆ ಡಿಮ್ಯಾಂಡ್ಸು ಏನು ಮಾಡ್ತಾರೆ ಏನಿಲ್ಲ ಅಂತ ಹೇಳಿ. ಇನ್ನು ಹೊರಗಡೆ ಹೊಸ್ಲು ಪೂಜೆ ರಂಗೋಲಿ ಎಲ್ಲ ಆಯಿತು. ಒಳಗಡೆ ಬಂದು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಾನು 2 ರಂಗೋಲಿನ ಪ್ರತಿನಿತ್ಯವಾಗಿ ಹಾಕ್ತಾ ಇರ್ತೀನಿ. ರಂಗೋಲಿ ಹಾಕಿ ರಂಗೋಲಿಗಳಿಗೆ ಅರಿಶಿನ ಕುಂಕುಮ ಮತ್ತು ಹೂವು ಎಲ್ಲ ಇಟ್ಟು ಪೂಜೆನ ಮುಗಿಸಿದ್ದಾಯಿತು. ಫಸ್ಟು ಹೊಸ್ಲು ಪೂಜೆ ಮುಗಿಸ್ಬಿಡ್ತೀನಿ, ಆಮೇಲೆ ದೇವ್ರ ಪೂಜೆ ಮಾಡ್ತೀನಿ. ಇವತ್ತು ಏಕಾದಶಿ ಆಗಿದ್ದರಿಂದ ಬರೀ ತುಳಸಿನೇ ಇಟ್ಟು ಪೂಜೆ ಮಾಡಿದರೂ ಆಗ್ತಿತ್ತು. ಅದು ಯಾಕೋ ಒಂದೊಂದು ಹೂವು ಇಡೋಣ ಅಂತ ಅನಿಸಿ ಒಂದೊಂದು ಹೂವು ಇಟ್ಟೆ. ತುಂಬ ಅಂದರೆ ತುಂಬ ಸರಳವಾಗಿರುತ್ತೆ ಏಕಾದಶಿ ದಿನದ ಪೂಜೆ. ಅಂದರೆ ಪ್ರತಿದಿನವೂ ಸರಳವಾಗಿಯೇ ಇರುತ್ತೆ. ಆದರೆ ಏಕಾದಶಿ ದಿನ ನಾನು ಸಾಮಾನ್ಯವಾಗಿ ಹೂವು ಇಡೋದಿಲ್ಲ. ಇಟ್ಟಾದ್ಮೇಲೆ ಅನ್ನಿಸ್ತು ಇವತ್ತು ಹೂವು ಇಡಬಾರ್ದಿತ್ತಲ್ವ ಅಂತ. ಅದು ಯಾಕೆ ಮರ್ತ್ಕೊಂಡೋ ಗೊತ್ತಿಲ್ಲ. ತುಳಸಿ ಮತ್ತು ಹೂವು ಇಟ್ಟು ಪೂಜೆನ ಮುಗಿಸಿದ್ದಾಯಿತು ಫ್ರೆಂಡ್ಸ್. ಇನ್ನು ನಾನು ರೆಡಿಯಾಗಿಬಿಟ್ಟು ಅಂದರೆ ಬೇಗ ರೆಡಿಯಾಗಿ ಬರಬೇಕಿತ್ತಲ್ವ. ಇನ್ನಿದೇ ಡ್ರೆಸ್ಸಲ್ಲಿ ಹೋಗೋದು ಇನ್ನೇನಿಲ್ಲ ಅಂತ ಹೇಳಿ ಬೆಳಗ್ಗೆ 8:30ಗೆಲ್ಲ ಅವಸರ ಮಾಡ್ತಾಯಿದ್ದೆ ಹೋಗೋದು. ಬೆಳಗ್ಗೆ ರೇಷನ್ ಸಿಗಲ್ಲ ಅಲ್ಲಿ ಎಲ್ಲ ಸ್ಟಾಕ್ ಔಟ್ ಆದಮೇಲೆ ಕರ್ಕೊಂಡು ಹೋಗ್ತೀರಾ ಅಂತ ಮನೆಯವರು ಸಹ ಹೇಳ್ತಾಯಿದ್ರು. ನಮ್ಮದೇನಿಲ್ಲಮ್ಮ ಕೆಲಸ ಮಾಡೋದು, ನೀನು ರೆಡಿಯಾಗಿಬಿಟ್ಟು ಬಾ ಬೇಗ ಅಂತ ಹೇಳಿ ಪೂಜೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ನಾನು ಹೇಳಿದ್ದೆ ಅಲ್ವಾ ರಾಗಿ ಅಂಬಲಿ ಮಾಡಿ ಮಜ್ಜಿಗೆ ಮಾಡಿ ಕೊಡ್ತೀನಿ ಅಂತ. ತರಕಾರಿನ ಅವರೂ ಸಹ ಕಟ್ ಮಾಡಿಕೊಟ್ರು. ಏನಿಲ್ಲ ಸೌತೆಕಾಯಿ ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಉಪ್ಪನ್ನು ಮಿಕ್ಸ್ ಮಾಡಿ ರಾಗಿ ಅಂಬಲಿ ಜೊತೆ ಮಿಕ್ಸ್ ಮಾಡ್ಕೊಂಡು ಕೊಡೋದು. ಇನ್ನು ಡಿ ಮಾರ್ಟಿಗೆ ಹೋಗಿದ್ದಾಯಿತು. ಡಿ ಮಾರ್ಟಲ್ಲಿ ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ವೀಡಿಯೋ ತಗೊಳ್ತಾ ಇದ್ದೆ. ಅವ್ರು ಅವಾಗ ಹಾಗೆ ಹೇಳಿದ್ರು. ನಾನು ಮೊದಲೇ ಅಂದ್ಕೊಂಡು ಹೋಗಿದ್ದೆ ಲಾಸ್ಟ್ ಟೈಮು ಬರ್ತ್ಡೇ ಶಾಪಿಂಗ್ ಮಾಡಬೇಕಾದ್ರೆ ವೀಡಿಯೋ ಮಾಡಬೇಕಾದ್ರೆ ಪ್ಲೀಸ್ ಮ್ಯಾಮ್ ವೀಡಿಯೋ ಮಾಡಬೇಡಿ, ನಾವು ಬಂದವರಿಗೆಲ್ಲ ಹೇಳ್ತೀವಿ ಅಂತ ಹೇಳಿದರು. ಅದು ನೆನಪಲ್ಲಿತ್ತು. ನಾನು ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಹೋದೆ. ಬಿಲ್ಲಿ ಎಲ್ಲ ಖಾಲಿ ಇತ್ತು ಅಂತ ಹೇಳಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ, ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ.
ಇನ್ನು ರೇಷನ್ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು ಫ್ರೆಂಡ್ಸ್. ತೆಂಗಿನಕಾಯಿ ಎಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ತು. ಕಡಿಮೆ ಅಂದರೆ ತುಂಬ ಅಲ್ಲ, 33 ರೂಪಾಯಿಗೆ ಒಂದು ಇತ್ತು ತೆಂಗಿನಕಾಯಿ. ಸರಿ ಆಯಿತು ಅಂತ ಹೇಳಿ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದೆ, ಅಂದರೆ ಒಂದು 5 ತೊಗೊಂಡು ಬಂದೆ. ಏನಂದರೆ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಸ್ವಲ್ಪ ತಡ ಆಗುತ್ತೆ. ಆ ಕಡೆ ಕೊನೆ ವಾರದ ವೈಭವ ಲಕ್ಷ್ಮಿ ಪೂಜೆಗೂ ಸಹ ತೆಂಗಿನಕಾಯಿ ಎಲ್ಲ ಬೇಕಾಗುತ್ತೆ ಅಲ್ವಾ. ತೆಂಗಿನಕಾಯಿ ಸಿಪ್ಪೆ ಬೇರೆ ಅಂದರೆ ಬಿಚ್ಚಿಟ್ಬಿಡ್ತಾರಲ್ವ ಸುಲಿದು, ಬಿರುಕು ಬಂದುಬಿಟ್ರೆ ಅಂತ ಎಲ್ಲನೂ ಯೋಚನೆ ಮಾಡಿ ಸ್ವಲ್ಪ ನೋಡಿ ಮಾಡಿ ತೊಗೊಂಡು ಬಂದಿದ್ದೀನಿ. ಒಂದು 5 ತೆಂಗಿನಕಾಯಿ ಆದರೆ ಸಾಕಾಗುತ್ತೆ. ಯಾಕೆಂದರೆ ಮೊದಲನೇ ವಾರದ ಪೂಜೆಗಳಲ್ಲೆಲ್ಲ ನನ್ನ ಕಾಯಿಗಳನ್ನ ಇಟ್ಟು ಪೂಜೆ ಮಾಡಿದ್ದೀನಿ. ಆಷಾಢ ಲಕ್ಷ್ಮಿ ಅಮ್ಮನವ್ರಿಗೂ ಅಷ್ಟೇ ಕಳಶಕ್ಕೆಲ್ಲ ಕಾಯಿ ಇಟ್ಟಿದ್ದೀನಲ್ವ, ಅದೆಲ್ಲ ಮಿಕ್ಕಿತ್ತು. ನಾವು ತೆಂಗಿನಕಾಯಿ ಜಾಸ್ತಿ ಮಿಕ್ಕಿದ್ರೆ ಮನೆಯಲ್ಲಿ ಖರ್ಚಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಇನ್ನು ಒಂದೊಂದೇ ರೇಷನ್ ಏನು ತೆಗೆದು ತೋರಿಸೋದು ಅಂತ ಹೇಳಿಬಿಟ್ಟು ರೇಷನ್ನ ಈ ರೀತಿಯಾಗಿ ನೆಲದ ಮೇಲಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ನಾವು ದೀಪಕ್ಕೆ ಎಣ್ಣೆನ ಯಾವಾಗಲೂ 2ರಿಂದ 3 ಲೀಟ್ರೆ ಒಂದು ತಿಂಗಳಿಗೆ ತಗೊಳ್ಳೋದು. ಯಾಕಂದರೆ ನಾನು ಹೊರಗೆ ಮತ್ತು ಒಳಗಡೆ ಎರಡೂ ಕಡೆಯೂ ಬೆಳಗ್ಗೆ ಮತ್ತು ಸಂಜೆ ದೀಪ, ಬೆಳಗ್ಗೆ ದೇವ್ರ ಪೂಜೆ ಬಿಡಿ, ಬೆಳಗ್ಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ ದೀಪ ಸಂಜೆವರೆಗೂ ನೈಟ್ ಮಲಗೋವರೆಗೂ ಅದು ದೇವ್ರ ದೀಪ ತಣ್ಣದಿರೋದಿಲ್ಲ, ಹಾಗೆಯೇ ಬೆಳಗ್ತಾ ಇರುತ್ತೆ. ಇನ್ನು ಹೊರಗಡೆ ಬೆಳಗ್ಗೆ ಮತ್ತು ಸಂಜೆ 2 ಟೈಮಲ್ಲೂ ದೀಪ ಹಚ್ತೀನಲ್ವ, ನನಗೆ ದೀಪಕ್ಕೆ ಎಣ್ಣೆ ಬೇಕು. ರೇಷನ್ ಕಡಿಮೆ ಆದರೂ ನಡೆಯುತ್ತೆ, ಬಟ್ ದೀಪಕ್ಕೆ ಎಣ್ಣೆ ಕಡಿಮೆ ಆಗಬಾರ್ದು. ಅದು ಏನೋ ನನಗೆ ಥೆರಪಿ ಥರ ಫ್ರೆಂಡ್ಸ್. ನಾನು ಹೊರಗಡೆ ದೀಪ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ. ನಂಗೆ ನಿಜವಾಗ್ಲೂ ಅಲ್ಲಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಮಕ್ಕಳೆಲ್ಲ ಮಲಗಿರ್ತಾರಲ್ವ ನೈಟ್ ಟೈಮಲ್ಲಿ, ಯಜಮಾನ್ರು ಸಹ ಇನ್ನೂ ಬಂದಿರಲ್ಲ. ನಾನು ಆ ದೀಪಗಳ ಮುಂದೆನೇ ಕೂತ್ಕೊಂಡು ಟೈಮ್ ಕಳೀತಾ ಇರ್ತೀನಿ. ಇನ್ನು ರೇಷನ್ ನೋಡಿ, ಇದು ಯಾವುದೋ ಕಾಕರ ಅಂತೆ ಹಪ್ಪಳ ಥರ ಇತ್ತು. ಫಸ್ಟ್ ಟೈಮ್ ತೊಗೊಂಡು ಬಂದಿದ್ದೀನಿ. ಏನು ಗೊತ್ತಿಲ್ಲ ಏನು ಮಾಡೋದು, ಯಾವ ರೀತಿ ತಿನ್ನೋದು ಅಂತ ಓಪನ್ ಸಹ ಮಾಡಿಲ್ಲ. ಮಾಡಿದಾಗ ಇನ್ ಕೇಸ್ ವೀಡಿಯೋ ಹಿಡಿಯೋದಕ್ಕಾದರೆ ಹಿಡಿದು ಶೇರ್ ಮಾಡ್ತೀನಿ. ತೆಂಗಿನಕಾಯಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ದೊಡ್ಡ ಸೈಜಲ್ಲಿ. ಇನ್ನು ಪಂಚಮಿ ಹಬ್ಬ ಆಗಿರೋದ್ರಿಂದ ಉಂಡೆ ಕಟ್ಟದೇ ಇದ್ದರೆ ಆಗುತ್ತಾ, ಹಾಗಾಗಿ ಮಕ್ಕಳಿರ್ತಾರಲ್ವ ಮನೆಯಲ್ಲಿ, ಉಂಡಿನೂ ಸಹ ಕಟ್ಟಿದ್ರಾಯ್ತು ಅಂತ ಎಳ್ಳು ಮತ್ತು ಶೇಂಗಾ ಸ್ವಲ್ಪ ಜಾಸ್ತಿಯಾಗಿಯೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ನಮ್ಮ ಸೈಡ್ ಥರ ಅವಲಕ್ಕಿ ಸಿಗೋದಿಲ್ಲ ಇಲ್ಲಿ. ಸ್ವಲ್ಪ ನೀರಿಗೆ ಹಾಕಿದ ತಕ್ಷಣವೇ ಮೆತ್ತಗಾಗ್ಬಿಡುತ್ತೆ. ಅದರಲ್ಲೇ ನೋಡಿ ಮಾಡಿ ಸ್ವಲ್ಪ ಗಟ್ಟಿ ಅವಲಕ್ಕಿ ತೊಗೊಂಡು ಬರೋಣ ಅಂತ ತೊಗೊಂಡು ಬಂದ್ವಿ. ಡ್ರೈ ಫ್ರೂಟ್ಸ್ ತೊಗೊಂಡಿದ್ರಿಂದ ಈ ಸಾರಿ ಬಿಲ್ ಸ್ವಲ್ಪ ಜಾಸ್ತಿನೇ ಆಯಿತು. ಇನ್ನು ಗಂಧದ ಕಡ್ಡಿ ಪೂಜೆಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡ್ವಿ. ಯಾಕಂದರೆ ಹಬ್ಬ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ಮನೆ ಸಾಮಾನ್ಯವಾಗಿ ರೇಷನ್ ಅಂದರೆ ಯಾವುದಾದ್ರೂ ಇಲ್ಲಾಂದರೆ ಅಡ್ಜಸ್ಟ್ ಆಗಿಬಿಡ್ಬೋದು. ಬಿಟ್ಟು ಇದು ಪೂಜೆ ಆಗಿರೋದ್ರಿಂದ ಒಂದಷ್ಟು ಅಡುಗೆ ಮಾಡಿ ಸ್ವಲ್ಪ ಜನಕ್ಕೆ ಊಟ ಬಡಿಸ್ಬೇಕು ಅನ್ನೋದೊಂದು ಇತ್ತಲ್ವ ತಲೆಯಲ್ಲಿ. ಹಾಗಾಗಿ ರೇಷನ್ ಸ್ವಲ್ಪ ಜಾಸ್ತಿಯಾಗಿಯೇ ತೊಗೊಂಡು ಬಂದೆ. ಇನ್ನು ಅವತ್ತು ಸಂಡೇ ಆಗಿರೋದ್ರಿಂದ ನಮಗೆ ಸಂತೆ ಸಹ ಇತ್ತು. ಯಜಮಾನ್ರು ಪಾಪ 4 ಗಂಟೆಗೆಲ್ಲ ಮನೆಯಿಂದ ಹೋಗಿ ಸಂತೆ ಮಾಡ್ಕೊಂಡು ಬರೋಣ, ತರಕಾರಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೋಗಿದ್ರು. ಮಳೆ ಅಂದರೆ ಮಳೆ ಅಂತೆ ಫ್ರೆಂಡ್ಸ್. ಆ ಕಡೆ ಎಲ್ಲ ಪಾಪ ತರಕಾರಿ ಎಲ್ಲ ತೇಲ್ಕೊಂಡು ಹೋಗ್ತಾ ಇದ್ವಂತೆ. ತೂಕನೂ ಸಹ ಮಾಡ್ದಿರ ದುಡ್ಡು ಇಸ್ಕೊಂಡು ಹಾಗೆ ಕೈಯಿಂದ ಅಂದಾಜಿಗೆಲ್ಲ ತರಕಾರಿನ ಕವರೆಲ್ಲ ಹಾಕಿ ಕೊಟ್ಬಿಟ್ಟಿದ್ದಾರಂತೆ. ಇನ್ನು ಸೊಪ್ಪು, ಇದು ಸ್ಪ್ರಿಂಗ್ ಆನಿಯನ್ ಅಲ್ವಾ, ಮಣ್ಣು ಮಳೆ ಬಂದಿದೆ ಅಂತೇಳಿ ಕೆಸರಾಗ್ಬಿಟ್ಟಿದೆ. ಇನ್ ಕೇಸ್ ಮಳೆ ಬಂದಿಲ್ಲ ಅಂದಿದ್ದರೆ ಅದು ಬಿಸಿಲು ಬಿದ್ದು ಆ ಮಣ್ಣೆಲ್ಲ ಉದುರ್ಕೊಂಡು ಹೋಗಿರೋದು. ಬಟ್ ಆ ರೀತಿ ಇರಲಿಲ್ಲ, ತುಂಬ ಅಂದರೆ ತುಂಬ ಕೆಸರಾಗಿತ್ತು. ನನಗೆ ರಾತ್ರಿ 10 ಗಂಟೆ 10:30 ಆಯಿತು ಫ್ರೆಂಡ್ಸ್ ಇದೆಲ್ಲ ಜೋಡಿಸಿ ಕ್ಲೀನ್ ಮಾಡಿ ಮಲಗೋ ಅಷ್ಟೊತ್ತಿಗೆ. ಇನ್ನು ಸೌತೆಕಾಯಿ ಹೂವು ಅರ್ಧ kg 50 ರೂಪಾಯಿಗೆ ಸಿಕ್ತಂತೆ. ಮಳೆ ಬಂದ್ರೂ ಸಹ ತುಂಬ ಅಂದರೆ ತುಂಬಾ ಫ್ರೆಶ್ ಆಗಿತ್ತು ಫ್ರೆಂಡ್ಸ್. ಸ್ವಲ್ಪ ನೀರೆಲ್ಲ ಹಸಿಯಾಗಿತ್ತು ಅನ್ನೋದು ಬಿಟ್ಟರೆ ಇನ್ನೇನು ತೊಂದರೆ ಇರಲಿಲ್ಲ. ನಾನು ಒಂದೊಂದು ಸಾರಿ ಹೂವನ್ನಾಗಲಿ ತರಕಾರಿ ತೊಳೆಯುವಂಥ ತರಕಾರಿಗಳನ್ನಾಗಲಿ ಎಲ್ಲ ತೊಳೆದ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಒಂದು ಬಟ್ಟೆ ಹಾಸಿ ಹಾಗೆ ಬಿಟ್ಬಿಟ್ಟಿದ್ದೆ ಒಂದು ರಾತ್ರಿ. ಮಾರನೇ ದಿನ ಜೋಡಿಸ್ಕೊಂಡ್ರೆ ಆಯಿತು ಅಂತ. ಇನ್ನು ಪಾಲಕ್ ಸೊಪ್ಪನ್ನು ನೈಟೇ ತೊಳೆದು ಕುಕ್ಕರ್ಗೆ ಹಾಕಿ ವಿಸಲ್ ಹೊಡಿಸಿ ಇಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಮಾರನೇ ದಿನ ಅನ್ನೋ ಅಷ್ಟೊತ್ತಿಗೆ ಅದು ಸ್ವಲ್ಪ ಹಾಳಾಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಇನ್ನು ಜಾಸ್ತಿ ಸೊಪ್ಪನ್ನು ತಂದಿದ್ರಿಂದ ಮನೆಯವ್ರು ಕೂಡ ಸೊಪ್ಪು ಬಿಡಿಸೋದಕ್ಕೆ ಹೆಲ್ಪ್ ಮಾಡಿದರು. ನಾನು ಕೂಡ ಎಲ್ಲ ತರಕಾರಿನ ತೆಗೆದು ಇನ್ನೊಮ್ಮೊಮ್ಮೆ ತೊಳೆದು ಬಟ್ಟೆ ಮೇಲೆ ಒಣಗಾಕಿದ್ದಾಯಿತು. ಮಾರನೇ ದಿನ ದ್ವಾದಶಿ ಪಾರಣೆ ಇತ್ತಲ್ವ, ಬೆಳಗ್ಗೆ ಬೇಗ ಇದ್ದು ಅಡುಗೆ ಕೆಲಸನ ಸಹ ಶುರು ಮಾಡ್ಕೋಬೇಕಿತ್ತು. ಇದೆಲ್ಲ ಕ್ಲೀನ್ ಮಾಡಿಟ್ಟು ನಾನು ಮಲಗೋ ಅಷ್ಟೊತ್ತಿಗೆ ರಾತ್ರಿ ಒಂದು 10:30 ಗಂಟೆ ಆಗಿತ್ತು ಫ್ರೆಂಡ್ಸ್. ಮಾರನೇ ದಿನ ದ್ವಾದಶಿ ಪಾರಣೆ ಅಲ್ವಾ, ಸ್ವಲ್ಪ ಪ್ರಿಪರೇಷನ್ ಮಾಡಿಟ್ಟೇ ಮಲಗಿದ್ದೆ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಆದಷ್ಟು ಬೇಗ ಬರ್ತೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಹೋಗಿ ಬರ್ತೀನಿ ಫ್ರೆಂಡ್ಸ್, ಬಾಯ್.